ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ, ಯುವ ನಿಧಿ ಫಲಾನುಭವಿಗಳಿಗೆ ಇವತ್ತು ಮಾರ್ನಿಂಗ್ 11:30 ಅಥವಾ 12 ಗಂಟೆಯಿಂದನೇ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಶುರುವಾಗಿದೆ. ಬಟ್ ಕೆಲವೊಬ್ಬರು 3,000 ಅಮೌಂಟ್ ಕ್ರೆಡಿಟ್ ಆಗಿದೆ, ಕೆಲವೊಬ್ಬರು 6,000 ಅಮೌಂಟ್ ಕ್ರೆಡಿಟ್ ಆಗಿದೆ, ಕೆಲವೊಬ್ಬರು 9,000 ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿದರೆ, ಯುವ ನಿಧಿ ಪೋರ್ಟಲಲ್ಲಿ ಮ್ಯಾಕ್ಸಿಮಮ್ 6,000 ಮಾತ್ರ ಬರೋದಿತ್ತು. 9,000 ಬಂದಿದೆ ಅಂತೇಳಿ ಕಮೆಂಟ್ ಮಾಡಿದ್ರಲ್ಲ, ಅದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. 6,000 ಅಮೌಂಟು ಕ್ರೆಡಿಟ್ ಆಗಬೇಕಿತ್ತು. ಕೆಲವೊಬ್ಬರಿಗೆ 6,000 ಅಮೌಂಟ್ ಕ್ರೆಡಿಟ್ ಆಗಿದೆ, ಇದು ಒಳ್ಳೆ ವಿಚಾರನೇ. ಬಟ್ ಕೆಲವೊಬ್ಬರಿಗೆ 3,000 ಮಾತ್ರ ಕ್ರೆಡಿಟ್ ಆಗಿದೆ. ಆ 3,000 ಯಾಕೆ ಕ್ರೆಡಿಟ್ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಅದರ ಜೊತೆಗೆ ಕೌಶಲ್ಯ ಕರ್ನಾಟಕ ವೆಬ್ಸೈಟು ಓಪನ್ ಆಗ್ತಾ ಇಲ್ಲ. ಆಗಸ್ಟ್ ಸೆಪ್ಟೆಂಬರ್ ಅಮೌಂಟು ಕೆಲವೊಬ್ಬರಿಗೆ ಬಂದೇ ಇಲ್ಲ, ಇನ್ನು ಮುಂದೆ ಬರುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಈಗ ನಿಮಗೆ ಅಮೌಂಟ್ ಬಂದಿದೆಯಲ್ಲ, ಇದು ಅಕ್ಟೋಬರು ಮತ್ತು ನವೆಂಬರ್ ತಿಂಗಳ 2 ತಿಂಗಳ ಅಮೌಂಟ್ 6,000 ಬಂದಿದೆ. ಈ ಕೆಲವೊಬ್ಬರಿಗೆ 3,000 ಮಾತ್ರ ಕ್ರೆಡಿಟ್ ಆಗಿದೆಯಲ್ಲ, ಈಗ ಈವ್ನಿಂಗ್ ತನಕನೂ ನೀವು ವೇಟ್ ಮಾಡಿರ್ತೀರ. ಈವ್ನಿಂಗ್ ತನಕನೂ ನಿಮಗೆ ಬಂದಿಲ್ಲ ಅಂದರೆ ನೀವು ಕಮೆಂಟಲ್ಲಿ ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀವಿ ಅಲ್ಲಿ DBT ಪುಷ್ಡ್ ಅಂತ ತೋರಿಸ್ತಾ ಇದ್ದೀವಿ, ಇಲ್ಲ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂತೇಳಿ ಕ್ಲಿಯರ್ ಕಟ್ಟಾಗಿ ನನಗೆ ವಿಷಯ ತಿಳಿಸಿ. ಯಾಕಂದರೆ ನೀವು ವಿಷಯ ತಿಳಿಸಿದ್ರೆ ಈ ವಿಷಯವನ್ನು ಮೇಲಾಧಿಕಾರಿಗಳಿಗೆ ವಿಚಾರಿಸಿ ಯಾವ ಕಾರಣಕ್ಕೆ ಪೆಂಡಿಂಗ್ ಇದೆ ಮತ್ತು ಯಾವಾಗ ಬರುತ್ತೆ ಅಂತೇಳಿ ತಿಳ್ಕೊಂಡು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ 6,000 ಬಂದಿದೆ ಅನ್ನೋದು ಅವ್ರದ್ದೇನೂ ತೊಂದರೆ ಇಲ್ಲ. ಕೆಲವೊಬ್ಬರು 3,000 ಬಂದಿದೆ ಅಂತೇಳಿ ಕಮೆಂಟ್ ಮಾಡಿದ್ರಲ್ಲ, ಇವ್ರು ಏನು ಮಾಡಬೇಕು ಅಂದರೆ, ಅಲ್ಲಿ ಏನಾದರೂ DBT ಪುಷ್ಡ್ ಅಂತ ಏನಾದರೂ ತೋರಿಸ್ತಾ ಇದ್ರೆ ಇಡೀ ಈ 31ನೇ ತಾರೀಕು ಒಳಗಡೆ ಆ 3,000 ಅಮೌಂಟು ಕೂಡ ಕ್ರೆಡಿಟ್ ಆಗುತ್ತೆ. ಅಲ್ಲೇನಾದರೂ ಪೆಂಡಿಂಗ್ ಅಂತ ತೋರಿಸ್ತಾ ಇದ್ದರೆ ಕೆಲವೊಂದು ಎರರ್ಗಳಿರುತ್ತೆ. ಆ ಪೆಂಡಿಂಗ್ ಅಂತ ಯಾವ ಜಿಲ್ಲೆಯಿಂದ ತೋರಿಸ್ತಾ ಇದೆ ಅಂತೇಳಿ ನೀವು ಕಮೆಂಟ್ ಮಾಡಿ ಅದರ ಬಗ್ಗೆ ತಿಳಿಸಿದ್ರೆ ನಾನು ಅದರ ಬಗ್ಗೆ ತಿಳ್ಕೊಂಡು ನಿಮಗೆ ವಿಡಿಯೋ ಮಾಡಿ ಅದರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕೌಶಲ್ಯ ಕಾರ್ಡ್ ವೆಬ್ಸೈಟ್ ಇದ್ರ ಬಗ್ಗೆ ತಿಳಿಸೋದಾದರೆ, ಕೌಶಲ್ಯ ಕಾರ್ಡ್ ವೆಬ್ಸೈಟ್ ಕೌಶಲ್ಯ ಕರ್ನಾಟಕ ವೆಬ್ಸೈಟ್ ಏನಿದೆಯಲ್ಲ, ಇದು ಈಗ 1 ವೀಕ್ ಆಯಿತು, ಅದು ವರ್ಕ್ ಆಗ್ತಾ ಇಲ್ಲ. ಅದು ಓಪನ್ ಮಾಡಿದರೆ ಎರರ್ ಬರ್ತಾ ಇದೆ ಮತ್ತು ಲಾಗಿನ್ ಆಗ್ತಾ ಇಲ್ಲ. ಎಲ್ಲ ಡಾಟಾ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಕೊಡೋಕೆ ಹೋದ್ರೂ ಸಬ್ಮಿಟ್ ತಗೋತಾ ಇಲ್ಲ. ಇದಕ್ಕಾಗಿ ನೀವೇನು ಮಾಡಬೇಕು, ಒಂದು ಸ್ವಲ್ಪ ದಿನ ತಡೀರಿ. ಈ ಎರರ್ ಕ್ಲಿಯರ್ ಆದ ನಂತರ ನೀವು ಮತ್ತೆ ಲಾಗಿನ್ ಮಾಡುವರಂತೆ. ಇದಕ್ಕೆ ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ, ಸ್ವಲ್ಪ ದಿನ ಬಿಟ್ಟು ಲಾಗಿನ್ ಮಾಡಿ. ಮತ್ತು ಇದು ಮ್ಯಾಂಡೇಟರಿ ಇದೆ. ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಏನಿದೆಯಲ್ಲ, ಇದು ಮ್ಯಾಂಡೇಟರಿ, ಕಂಪಲ್ಸರಿ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ನೀವು ಮಾಡಲೇಬೇಕು. ಮತ್ತು ಆಗಸ್ಟ್ ಸೆಪ್ಟೆಂಬರ್ ಮಂತಿನ ಬಗ್ಗೆ ಹೇಳೋದಾದರೆ, ನೀವು ಆಗಸ್ಟ್ ಸೆಪ್ಟೆಂಬರ್ ಮಂತಿನ ಅಮೌಂಟು ಮರೆತು ಬಿಡೋದೇ ಒಳ್ಳೇದು ಅನ್ಕೋತೀನಿ ಸ್ನೇಹಿತರೆ. ಯಾಕಂದರೆ ಆಗಸ್ಟ್ ಸೆಪ್ಟೆಂಬರ್ ಮಂತಿನ ಬಗ್ಗೆ ಅವ್ರು ಕೇಳಿದ್ರೆ ಅವರು 2 ರೀತಿಯ ವಿಷಯವನ್ನು ತಿಳಿಸಿದ್ದಾರೆ. ಆಗಸ್ಟ್ 1ನೇ ತಾರೀಕಿಂತ ಮುಂಚೆ ಸೆಲ್ಫ್ ಡಿಕ್ಲರೇಷನ್ ಯಾರು ಮಾಡಿಸಿಲ್ವೋ ಅವ್ರಿಗೆ ಹಣ ಬಂದಿಲ್ಲ ಅಂತ ಹೇಳಿದ್ದಾರೆ ಒಂದು. ಮತ್ತು ಅದರ ಜೊತೆಗೆ ಆಗಸ್ಟ್ಗಿಂತ ಮುಂಚೆ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿಲ್ಲ. ಈ 2 ಕಾರಣದಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಮೌಂಟು ಬಂದಿಲ್ಲ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿಯಾಗಿ ಯುವ ನಿಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಚಾನಲಲ್ಲಿ ನೀಡ್ತಾ ಹೋಗ್ತೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.